ಫ್ರೆಂಡ್ಸ್, ನಿಮ್ಮ ಫೋನನ್ನು ನೀವು ದಿನದಲ್ಲಿ 3-4 ಬಾರಿ ಚಾರ್ಜ್ ಮಾಡ್ತಿದ್ರೆ ಬ್ಯಾಟ್ರಿ ಪದೇ ಪದೇ ಖಾಲಿ ಆಗ್ತಿದ್ರೆ ಇದಕ್ಕೆ ಮೇನ್ ಕಾರಣ ಕ್ರೋಮ್ ಬ್ರೌಸರ್ ಅಂದ್ರೆ ನೀವು ನಂಬ್ತೀರಾ? ಹೌದು, ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಗೂಗಲ್ನ ಸೆಟ್ಟಿಂಗ್ ಬಗ್ಗೆ ತಿಳಿಸ್ಕೊಟ್ಟೆ. ತುಂಬ ಮಂದಿ ಕಮೆಂಟ್ ಮಾಡಿದ್ರಿ, ಯೂಸ್ಫುಲ್ ಅಂತ, ಹೆಲ್ಪ್ ಆಗ್ತಿದೆ ಅಂತ ಕಮೆಂಟ್ ಮಾಡಿದ್ರಿ, ಬ್ಯಾಟ್ರಿ ಬ್ಯಾಕಪ್ ಇಂಪ್ರೂವ್ ಆಗಿದೆ ಅಂತ ಕಮೆಂಟ್ ಮಾಡಿದ್ರಿ. ಸೊ ಅದೇ ರೀತಿಯಾಗಿ ನಿಮಗೆ ಕೇವಲ ಗೂಗಲ್ ಮಾತ್ರ ಅಲ್ಲ, ಅದ್ರ ಜೊತೆಗೆ ಗೂಗಲ್ನ ಕ್ರೋಮ್ ಬ್ರೌಸರ್ ಕೂಡ ನಿಮ್ಮ ಬ್ಯಾಟ್ರಿಯನ್ನು ಖಾಲಿ ಮಾಡ್ತಿದೆ. ನೀವು ನಂಬಲ್ಲ, ಯಾವ ರೀತಿ ಅಂತ ನೀವು ಕೇಳ್ಬೋದು. ಅದು ಯಾವ ರೀತಿ ಅಂತ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಕ್ರೋಮ್ ಬ್ರೌಸರ್ ನಿಮ್ಮ ಫೋನಲ್ಲಿ ಇದ್ರೆ ಖಂಡಿತವಾಗಿ ಇದು ಬ್ಯಾಕ್ಗ್ರೌಂಡ್ ಅಲ್ಲಿ ಸೀಕ್ರೆಟ್ ಆಗಿ ನಿಮ್ಮ ಫೋನ್ನ ಬ್ಯಾಟ್ರಿಯನ್ನು ಕನ್ಸ್ಯೂಮ್ ಮಾಡ್ತಿದೆ. ಸೊ ಹಾಗಾಗಿ ನೀವು ಪದೇ ಪದೇ ಚಾರ್ಜ್ ಮಾಡ್ತಿದ್ದಾಗನೇ ಬ್ಯಾಕ್ಗ್ರೌಂಡ್ ಅಲ್ಲಿ ಬ್ಯಾಟ್ರಿ ಖಾಲಿ ಆಗ್ತಿರುತ್ತೆ. ಅದು ಯಾವುದು, ಯಾವ ರೀತಿ ಆಫ್ ಮಾಡಬೇಕು, ಸಿಂಪಲ್ ಆಗಿ 3 ಮಿನಿಟ್ ಅಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದನ್ನು ನೀವು ಒಮ್ಮೆ ಮಾಡಿದ್ರೆ ಸಾಕು ಕ್ರೋಮ್ ಬ್ರೌಸರ್ ಅಲ್ಲಿ, ತದನಂತರ ನಿಮ್ಮ ಬ್ಯಾಟ್ರಿ ಸೇವ್ ಆಗುತ್ತೆ, ಬ್ಯಾಕ್ಗ್ರೌಂಡ್ ಅಲ್ಲಿ ಖಾಲಿ ಆಗಲ್ಲ, ಬ್ಯಾಟ್ರಿ ಲೈಫ್ ಡಬಲ್ ಆಗುತ್ತೆ ಅಂತ ಹೇಳ್ಬೋದು. ಮೊದಲನೇದಾಗಿ ನೀವು ಮಾಡಬೇಕಾಗಿರೋದು, ನಿಮ್ಮ ಫೋನಲ್ಲಿ ಕ್ರೋಮ್ ಬ್ರೌಸರ್ ಬಂದಿದ್ರೆ ಅದನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ ಹೋಗಿ ಈ ರೀತಿಯಾಗಿ ಕ್ರೋಮ್ ಬ್ರೌಸರ್ನ ಈ ರೀತಿಯಾಗಿ ಅಪ್ಡೇಟ್ ಬಂದಿರುತ್ತೆ, ಈ ರೀತಿಯಾಗಿ ಇಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿ. ಮೊದಲಾಗಿ ನೀವು ಮಾಡಬೇಕಾಗಿರೋದು, ಇಲ್ಲಿ ಪ್ರೊಫೈಲ್, ಕ್ರೋಮ್ ಬ್ರೌಸರ್ ಹೋದಂದ್ರೆ ಇಲ್ಲಿ ಪ್ರೊಫೈಲ್ ಇದೆಯಲ್ವಾ, ಈ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇಲ್ಲಿ ಕ್ರೋಮ್ ಬ್ರೌಸರ್ಲಿ ಕೆಲವೊಂದನ್ನು ಆಫ್ ಮಾಡಬೇಕು, ಕೆಲವೊಂದನ್ನು ಆನ್ ಮಾಡಬೇಕು. ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ, ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಸೊ ಮೊದಲಾಗಿ ನೀವು ಲೈಕ್ ಮಾಡಿಲ್ಲ ಅಂದ್ರೆ ಒಂದು ಲೈಕ್ ಮಾಡಿ, ಹೆಲ್ಪ್ ಆಗುತ್ತೆ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ತಿಳಿಸಿ, ಅವರಿಗೆ ಕೂಡ ಯೂಸ್ ಆಗುತ್ತೆ. ಜೊತೆಗೆ ನೀವು ಯಾವ ಫೋನನ್ನು ಯೂಸ್ ಮಾಡ್ತೀರಾ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಗೈಸ್, ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಜಿಮೇಲ್ ಐಡಿ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಕೆಲವೊಂದು ಟ್ಯಾಬ್ ಇಲ್ಲಿ ಎನೇಬಲ್ ಆಗಿರೋದು ಬಂದಿರುತ್ತೆ, ನೋಡ್ಬೋದು. ಇಲ್ಲಿ ಹಿಸ್ಟ್ರಿ ಆ್ಯಂಡ್ ಟ್ಯಾಬ್ಸು, ಬುಕ್ ಮಾರ್ಕ್ಸು, ರೀಡಿಂಗ್ ಲಿಸ್ಟು, ಅಡ್ರೆಸ್ ಆ್ಯಂಡ್ ಮೋರು, ಪಾಸ್ವರ್ಡ್ಸು, ಪೇಮೆಂಟ್ ಮೆಥಡ್ಸ್ ಮತ್ತು ಸೆಟ್ಟಿಂಗು. ಇದು ಇಂಪಾರ್ಟೆಂಟು. ಗೂಗಲಲ್ಲಿ ನೀವು ಕ್ರೋಮ್ ಬ್ರೌಸರ್ ಏನಾಗುತ್ತೆ, ಗೂಗಲ್ ಬ್ರೌಸರ್ ಎಲ್ಲ ಫೋನಲ್ಲಿ ಡಿಫಾಲ್ಟ್ ಆಗಿ ಬಂದಿರುತ್ತೆ. ಸೊ ಇದೆಲ್ಲ ಪರ್ಮಿಷನ್ ಏನಿರುತ್ತೆ ಬೈ ಡಿಫಾಲ್ಟ್ ಆಗಿ ಎನೇಬಲ್ ಆಗಿರುತ್ತೆ. ಬಟ್ ಇದರಿಂದ ನಿಮಗೆ ಯಾವುದೇ ರೀತಿಯಲ್ಲಿ ಬೆನಿಫಿಟ್ ಇಲ್ಲ, ಜೊತೆಗೆ ಲಾಸ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನೋಡ್ಬೋದು, ಇಲ್ಲಿ ನಿಮ್ಮ ಹಿಸ್ಟ್ರಿ, ರೀಡಿಂಗ್ ಲಿಸ್ಟು ಮತ್ತು ಅಡ್ರೆಸ್ಸು, ಏನು ಸರ್ಚ್ ಮಾಡ್ತೀರಿ, ಸೆಟ್ಟಿಂಗು, ಪೇಮೆಂಟ್ ಮೆಥಡ್ ಎಲ್ಲವೂ ಕೂಡ ಗೂಗಲ್ ಟ್ರ್ಯಾಕ್ ಮಾಡ್ತಿರುತ್ತೆ, ಅಂದರೆ ರೆಕಾರ್ಡ್ ಮಾಡ್ತಿರುತ್ತೆ. ಜೊತೆಗೆ ನಿಮ್ಮ ಗೂಗಲ್ ಅಕೌಂಟಿಗೆ ನೀವು ಯಾವ ಜಿಮೇಲ್ ಐ ಡಿ ಮೂಲಕ ಅಥವಾ ಯಾವ ಗೂಗಲ್ ಅಕೌಂಟ್ ಮೂಲಕ ಲಾಗಿನ್ ಆಗಿದ್ರಿ ಆ ಅಕೌಂಟಿಗೆ ಬ್ಯಾಕಪ್ ತಗೊಳ್ತಿರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಇದು ಬ್ಯಾಕ್ಗ್ರೌಂಡಲ್ಲಿ ಕಂಟಿನ್ಯೂಸ್ ಆಗಿ ನಡೀತಿರುವಂಥ ಪ್ರೊಸೀಜರ್ ಆದ್ರಿಂದ ಬ್ಯಾಟ್ರಿ ಕೂಡ ಇಲ್ಲಿ ಖಾಲಿ ಆಗ್ತಿರುತ್ತೆ. ಬ್ಯಾಕ್ಗ್ರೌಂಡಲ್ಲಿ ಬ್ಯಾಟ್ರಿಯನ್ನು ಫುಲ್ ಚಾರ್ಜ್ ಮಾಡಿದ ನಂತರ ನೀವು ಯೂಸ್ ಮಾಡಿಲ್ಲ ಅಂದರೂ ಕೂಡ ಬ್ಯಾಕ್ಗ್ರೌಂಡಲ್ಲಿ ಬ್ಯಾಟ್ರಿ ಖಾಲಿ ಆಗ್ತಿರುತ್ತೆ. ಅದಕ್ಕೆ ಮೇನ್ ಕಾರಣ ಈ ರೀತಿಯಾಗಿ ಕ್ರೋಮ್ ಬ್ರೌಸರ್ನಲ್ಲಿ ಇದು ಬ್ಯಾಕ್ಗ್ರೌಂಡಲ್ಲಿ ಆಕ್ಟಿವಿಟೀಸನ್ನು, ನಿಮ್ಮ ಹಿಸ್ಟ್ರಿಯನ್ನು ಅಪ್ಡೇಟ್ ಮಾಡ್ತಿರುತ್ತೆ. ಹಾಗಾಗಿ ಇಲ್ಲಿ ಇದೆಲ್ಲವನ್ನು ಒನ್ ಬೈ ಒನ್ ಈ ರೀತಿಯಾಗಿ ನೀವು ಇಲ್ಲಿ ಆಫ್ ಮಾಡ್ಕೊಳ್ಳಿ. ಗೈಸ್, ನೋಡ್ಬೋದು, ಈ ರೀತಿಯಾಗಿ ಎಲ್ಲವನ್ನು ಆಫ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಇದರಿಂದ ನಿಮ್ಮ ಬ್ಯಾಟ್ರಿ ಸೇಫ್ ಆಗಿರುತ್ತೆ, ಜೊತೆಗೆ ಬ್ಯಾಕ್ಗ್ರೌಂಡ್ ಆಕ್ಟಿವಿಟಿ ಕೂಡ ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ. ನಿಮ್ಮ ಮೊಬೈಲ್ ಹೀಟ್ ಕೂಡ ಆಗಲ್ಲ, ಹ್ಯಾಂಗ್ ಕೂಡ ಆಗಲ್ಲ, ಬ್ಯಾಟ್ರಿ ಕೂಡ ಸೇವ್ ಆಗುತ್ತೆ. ಇದಾದ ನಂತರ ನೆಕ್ಸ್ಟ್ ನೀವು ಇಲ್ಲಿ ಸಿಂಪಲ್ ಆಗಿ ಬ್ಯಾಕ್ ಬಟನ್ ಒತ್ತಿ. ನಂತರ ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದರೆ ಇಲ್ಲಿ ಒಂದು ಇಂಪಾರ್ಟೆಂಟು, ಇಲ್ಲಿ ನೋಡ್ಬೋದು ನೋಟಿಫಿಕೇಶನ್ ಅಂತಿದೆ, ಸಿಂಪಲ್ ಆಗಿ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ಇಲ್ಲಿ ನೋಟಿಫಿಕೇಶನ್ ಅಲ್ಲಿ ಇಂಪಾರ್ಟೆಂಟ್ ಆಗಿ ನೋಡ್ಬೋದು, ಇಲ್ಲಿ ನಿಮಗೆ ಬೇರೆ ಬೇರೆ ನೋಟಿಫಿಕೇಶನ್ ಇಲ್ಲಿ ಕೊಟ್ಟಿದ್ದಾರೆ, ನೋಡ್ಬೋದು. ಸೊ ಯಾವುದೆಲ್ಲ ನೋಟಿಫಿಕೇಶನ್ ನಿಮ್ಗೆ ಇಲ್ಲಿ ಸೆಂಡ್ ಆಗಬೇಕಂತ ಇಲ್ಲಿ ನಿಮ್ಗೆ ಡಿಫಾಲ್ಟ್ ಆಗಿ ನಿಮ್ದು ಇಲ್ಲಿ ಎಲ್ಲ ಆನ್ ಇರುತ್ತೆ. ನೀವು ಏನು ಮಾಡಬೇಕಂದ್ರೆ ಸಿಂಪಲ್ ಆಗಿ ಇದನ್ನು ಆಫ್ ಮಾಡಬೇಕು. ಯಾಕಂತ ಹೇಳ್ತೀನಿ, ಯಾಕಂತ ಹೇಳಿದ್ರೆ ಕ್ರೋಮ್ ಬ್ರೌಸರ್ ಏನು ಮಾಡುತ್ತೆ, ಫಾಲ್ತು ನೋಟಿಫಿಕೇಶನನ್ನು ಪದೇ ಪದೇ ನಿಮಗೆ ಕಳಿಸ್ತಾ ಇರುತ್ತೆ. ನೀವು ನೋಟಿಫಿಕೇಶನ್ ಬರಲಿ ನೀವು ಚೆಕ್ ಮಾಡಿರ್ಬೋದು, ಪದೇ ಪದೇ ಬ್ಯಾಕ್ಗ್ರೌಂಡಲ್ಲಿ ನೋಟಿಫಿಕೇಶನ್ ಬರ್ತಾನೆ ಇರುತ್ತೆ. ನಿಮ್ಗೆ ಅದರಿಂದ ಯಾವುದೇ ರೀತಿಯಲ್ಲಿ ಯೂಸ್ ಇಲ್ಲ. ಕೆಲವೊಮ್ಮೆ ಅಡಲ್ಟ್ ನೋಟಿಫಿಕೇಶನ್ ಕೂಡ ಬರುತ್ತೆ. ಸೊ ಹಾಗಾಗಿ ಸಿಂಪಲ್ ಆಗಿ ನೀವು ಇದನ್ನು ಆಫ್ ಮಾಡಿದರೆ ಸೊ ಬ್ಯಾಕ್ಗ್ರೌಂಡಲ್ಲಿ ನೋಟಿಫಿಕೇಶನ್ ಸೆಂಡ್ ಮಾಡಲ್ಲ. ಇದರಿಂದ ನಿಮಗೆ ಎರಡು ಬೆನಿಫಿಟ್ ಇದೆ. ಒಂದನೇದಾಗಿ ನೋಟಿಫಿಕೇಶನ್ ಬರ್ತಾ ಇರೋದ್ರಿಂದ ಪದೇ ಪದೇ ನಿಮ್ಮ ಬ್ಯಾಟ್ರಿ ಖಾಲಿ ಆಗ್ತಿರುತ್ತೆ ಬ್ಯಾಕ್ಗ್ರೌಂಡಿಂದ. ಎರಡನೇದಾಗಿ ಇದರಿಂದ ನಿಮಗೆ ಫಾಲ್ತು ನೋಟಿಫಿಕೇಶನಿಂದ ಕಿರಿಕಿರಿ ಆಗ್ತಿರುತ್ತೆ, ಅದು ಕೂಡ ಆಫ್ ಆಗುತ್ತೆ. ಗೈಸ್, ಇನ್ನು ಮೂರನೇದು, ಸ್ಕ್ರಾಲ್ ಡೌನ್ ಮಾಡಿದಾಗ ಸೈಟ್ ಸೆಟ್ಟಿಂಗ್ ಅಂತ ಇರುತ್ತೆ, ಸಿಂಪಲ್ ಆಗಿ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಲೊಕೇಶನ್ ನೋಡ್ಬೋದು, ಪರ್ಮಿಷನ್ ಅಂಡರ್ ಲೊಕೇಶನ್ ಅಂತ ಇರುತ್ತೆ. ನಿಮ್ದು ಇಲ್ಲಿ ಸೈಟ್ ಕ್ಯಾನ್ ಆಸ್ಕ್ ಫಾರ್ ಯುವರ್ ಲೊಕೇಶನ್ ಅಂತ ಇರುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ಸೊ ಪರ್ಮಿಷನ್ ಇಲ್ಲಿ ಆಟೋಮೆಟಿಕ್ ಎನೇಬಲ್ ಆಗುತ್ತೆ. ಸೊ ನೀವು ಗೊತ್ತಿಲ್ಲದೇ ಎನೇಬಲ್ ಮಾಡಿರ್ತೀರಿ, ಆವಾಗ ಸೊ ನಿಮ್ಮ ಲೊಕೇಶನನ್ನು ಟ್ರ್ಯಾಕ್ ಮಾಡ್ತಿರುತ್ತೆ ಬೇರೆ ಬೇರೆ ಸೈಟ್ಗಳು. ಸೊ ಲೊಕೇಶನ್ ಟ್ರ್ಯಾಕ್ ಆಗ್ತಿದ್ರೆ ನಿಮಗೆ ಎರಡು ರೀತಿಯಲ್ಲಿ ಪ್ರಾಬ್ಲಮ್ ಆಗುತ್ತೆ. ಒಂದನೇದಾಗಿ ನಿಮ್ಮ ಪ್ರೈವೇಸಿಗೆ ಇದು ಕನ್ಸರ್ನ್ ಆಗುತ್ತೆ. ಎರಡನೇದಾಗಿ ಸೊ ಬ್ಯಾಕ್ಗ್ರೌಂಡಲ್ಲಿ ಆಕ್ಟಿವಿಟೀಸ್ ಇಂದ ನಿಮ್ಮ ಬ್ಯಾಟ್ರಿ ಕೂಡ ಕನ್ಸ್ಯೂಮ್ ಆಗ್ತಿರುತ್ತೆ. ಹಾಗಾಗಿ ಇಲ್ಲಿ ಡೋಂಟ್ ಅಲೋ ಸೈಟ್ಸ್ ಟು ಸಿ ಯುವರ್ ಲೊಕೇಶನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಬೇಕಿದ್ರೆ ಮಾತ್ರ ಅಲೋ ಮಾಡ್ಕೊಳ್ಳಿ. ಸೊ ರಿಮೈನಿಂಗ್ ಟೈಮ್ ಈ ರೀತಿಯಾಗಿ ನಾಟ್ ಅಲೋಡ್ ಕ್ಲಿಕ್ ಮಾಡಿ. ಅದೇ ರೀತಿ ಕ್ಯಾಮರಾ ಕೂಡ ಹಾಗೆ ಮಾಡ್ಕೊಳ್ಳಿ. ಡೋಂಟ್ ಅಲೋ ಸೈಟ್ಸ್ ಟು ಯೂಸ್ ಯುವರ್ ಕ್ಯಾಮರಾ, ಇದನ್ನು ಕೂಡ ಆಫ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಯಾವಾಗ ಬೇಕಿರುತ್ತೆ ಆವಾಗ ಆನ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಸೊ ಬ್ಯಾಕ್ಗ್ರೌಂಡಲ್ಲಿ ಆಕ್ಸೆಸ್ ಮಾಡ್ತಿರುತ್ತೆ. ಸೊ ನಿಮ್ಮ ಪ್ರೈವೇಸಿ ಕೂಡ ಇದು ಪ್ರಾಬ್ಲಮ್ ಆಗುತ್ತೆ. ಎರಡನೇದಾಗಿ ಬ್ಯಾಟ್ರಿ ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿರೋದ್ರಿಂದ ಬ್ಯಾಟ್ರಿ ಕೂಡ ನಿಮ್ದು ಇಲ್ಲಿ ಖಾಲಿ ಆಗ್ತಿರುತ್ತೆ. ಇಲ್ಲಿ ಕೂಡ ಮೈಕ್ರೋಫೋನ್ ಕೂಡ ಇಲ್ಲಿ ಆಫ್ ಮಾಡ್ಕೊಳ್ಳಿ. ನಿಮಗೆ ಬೇಕಿದ್ರೆ ಮಾತ್ರ ಆನ್ ಮಾಡ್ಕೊಳ್ಳಿ, ರಿಮೈನಿಂಗ್ ಎಲ್ಲ ಟೈಮಲ್ಲಿ ಆಫ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಕೂಡ ಆಫ್ ಮಾಡ್ಕೊಳ್ಳಿ. ಗೈಸ್, ಇಷ್ಟಾದ ನಂತರ ನೀವು ಕ್ರೋಮ್ ಬ್ರೌಸರ್ನ ಜಾಸ್ತಿಯಾಗಿ ನೀವು ಯೂಸ್ ಮಾಡ್ತಿದ್ರೆ ಇನ್ನೊಂದು ಸೆಟ್ಟಿಂಗ್ ಇಂಪಾರ್ಟೆಂಟ್, ಇಲ್ಲಿ ಅಪಿಯರೆನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ದು ಥೀಮ್ ಇಲ್ಲಿ ಲೈಟ್ ಮೋಡ್ ಇರುತ್ತೆ, ಸಿಂಪಲ್ ಆಗಿ ಕ್ಲಿಕ್ ಮಾಡಿ. ಇಲ್ಲಿ ಡಾರ್ಕ್ ಮೋಡ್ ಇದೆಯಲ್ವಾ, ಡಾರ್ಕ್ ಮೋಡನ್ನು ಎನೇಬಲ್ ಮಾಡ್ಕೊಳ್ಳಿ. ಮಾಹಿತಿ ಇಷ್ಟ ಆದರೆ ಲೈಕ್ ಕೊಟ್ಟು ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ.